ಹಾಕು ಬುಜ್ಜಿ ಹಾಕು ಬೇಸರವಾಗಿದೆ. 1 hour ಮೇಡಿ. ನಾನ್ ಬ್ಯಾಟಿಂಗ್ ಇಲ್ಲ ಹೇಳ್ಬೇಕು. ಅದಿಲ್ಲ ಬಿಡ, ಸುಮ್ನೆ ಹೇಳ್ತಾರ, ಸುಳ್ಳು ಹೇಳ್ತಾರೆ. ಗೊತ್ತಾಯ್ತು. ಟಚ್ ಆಯ್ತಾ ಇಲ್ಲ? ತಪ್ಪು, ಬರೀ ತಪ್ಪು. ಬಡ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್, ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ನೋಡ್ತಾ ಇದ್ದೀರಾ, ನಿಮಗೆ ಅರ್ಥ ಮಾಡ್ಕೋಬೇಕು. ಇವತ್ತು ನಾವಿರೋದು ಟರ್ಫ್ ಅಲ್ಲಿ ಎಲ್ಲರೂ ಬಂದಿದ್ದೀವಿ. ಆ್ಯಂಡ್ ಇವತ್ತು ನಾವು ಮಾಡೋಕೆ ಹೋಗ್ತಿರೋದು ಕ್ರಿಕೆಟ್ ಬ್ಲಾಗು. ಟೀಮು 2 ಟೀಮ್ನ ಮಾಡಿಬಿಟ್ಟು 2 ಟೀಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿ ಆಡ್ತಾರೆ, ಆಮೇಲೆ ಯಾರು ಗೆಲ್ತಾರೆ ಎಲ್ಲ ನೋಡ್ಬೇಕು. ಚಲೋ ಗೈಸ್, ಇವಾಗ ವೈಟ್ ಟೀಮ್ ಒಂದು, ಬ್ಲ್ಯಾಕ್ ಟೀಮ್ ಒಂದು ಅಂತ ಮಾಡಿರೋದು. ಸೊ ಇವಾಗ ಡಿವೈಡ್ ಮಾಡಿಬಿಟ್ಟು ಅವ್ರನ್ನ ಕೂರಿಸ್ಬೇಕು, ರೆಡಿ ಮಾಡಿಸ್ತೀನಿ. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಟೀ ಶರ್ಟ್ ಹಾಕೊಂಡು ಹೆಂಗ್ ನಿಲ್ಸ್ತವ್ರೆ ನೋಡಿ, ಎಷ್ಟು ನಮ್ಮಮ್ಮ. ಅಮ್ಮ ಡನ್. ಗೈಸ್ ಫೈನಲಿ ಇವಾಗ ಟೀಮ್ನ ತೋರಿಸೋ ಸಮಯ. ಈ ಕಡೆ ಗೈಸ್ ಬ್ಲ್ಯಾಕ್ ಟೀಮಲ್ಲಿ ಆಡ್ತಿರೋದು ಯಾರ್ಯಾರು ಅಂತೆ, ಇಷ್ಟು ಜನ. ನಮ್ಮ ಅಪ್ಪ, ಪವನ್, ಚಿರು, ಅಂಕಲ್ಲು, ಅಕ್ಕ ಮತ್ತೆ ಜೀವನು. ಈ ಟೀಮ್ ಬಂದ್ಬಿಟ್ಟು ಕಂಪ್ಲೀಟ್ ಬ್ಲ್ಯಾಕ್ ಟೀಮು. ಇವ್ರದ್ದು ಜೋಸ್ ಕೊಡ್ರಮ್ಮ. ನಿಮ್ ಟೀಮಿಗೆ ಬ್ಲ್ಯಾಕ್ ಟೀಮ್ ಅಂತ ಹೇಳ್ತೀರಾ, ಇಲ್ಲ ಅಂದ್ರೆ ಗೈಸ್ ಇನ್ನ ನಮ್ ಟೀಮ್ ಅಲ್ಲಿ ಅವ್ರಕ್ಕಿಂತ ಸಖತ್ತು ಸ್ಟ್ರಾಂಗ್ ಆಗಿರೋ ಟೀಮ್ ಇರೋದು ಅಂದ್ರೆ ನಮ್ದೇ. ಹೇಳಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಸಖತ್ತಾಗಿ ಆಡ್ತೀವಿ. ಒಂದ್ ಕಡೆ ನಮ್ಮ ಚೋಟ ಮರಿ, ಇನ್ನೊಂದು ನಮ್ ಚಿನ್ನೆ, ಇನ್ನೊಂದು ನಮ್ಮಮ್ಮ, ಇನ್ನೊಂದು ನಮ್ ಸೃಜನ್. ಗೈಸ್ 2 ವರ್ಷದಿಂದ ಕ್ರಿಕೆಟ್ ಆಡ್ತಾನೆ, ಇವತ್ತು ಗೆಲ್ಸ್ಬೇಕು. ಇನ್ನೊಂದು ನಮ್ ಸುವೆಲ್, ಎಸ್ ಆಮೇಲೆ ಮತ್ತೆ ನಾನು. ಈಗ ಇನ್ನೊಬ್ರು ಹುಡುಗಿನ ಹಾಕೋಣ ನಮ್ ಟೀಮ್ಗೆ, ಏನಂತೀರಾ? ಗೈಸ್ ಇದು ನಮ್ಮ ವೈಟ್ ಟೀಮು. ಇವಾಗ ನಮ್ದು ಒಂದು ಹೆಸರು ಇಡ್ಬೇಕಲ್ಲ, ಏನ್ ಹೇಳೋದು ಸುವೆಲ್ ಹೆಸರು? ನಮ್ಮ ಟೀಮ್ ಹೆಸರೇನು? ನಿಮ್ಮ ಟೀಮ್ ಹೆಸರೇನಪ್ಪ? ಬ್ಲ್ಯಾಕ್ ಪ್ಯಾಂಥರ್. ಕೇಳಿಸ್ಕೊ, 6 ಬೆಸ್ಟ್ 6 ಓವರ್, ಓಕೆನಾ? ಗೈಸ್ ಇಲ್ಲಿ ಗೂಗಲ್ ಅಲ್ಲೇ ಟಾಸ್ ಇದೆ. ನಿನಗೆ ಯಾವ್ದು ಬೇಕು ಹೇಳು. ಏನ್ ಹೆಡ್ಸಾ ಟೈಲಾ? ಹೆಡ್ಸಾ, ಓಕೆ. ವಾಟ್ಸ್ ಯುವರ್ ಗೈಸ್ ಬ್ಯಾಟಿಂಗ್? ಬ್ಲ್ಯಾಕ್ ಪ್ಯಾಂಥರ್ಸ್ ಅವರು ಏನೋ ಟಾಸ್ ಗೆದ್ದಿದ್ದಾರೆ. ಫಸ್ಟ್ ಅಲ್ಲೇ ನಮ್ಮ ಅದೃಷ್ಟ ಹೊಡಿತೈತಿ, ಆಮೇಲೆ ಕೈ ಕೊಟ್ಬಿಡುತ್ತೆ. ವಾಕೌಟ್ ಆಗ್ಬಿಡ್ರಿ. ನನ್ನ ಮಾತು ಕೇಳಿ. ವಿಷ್ಣುವರ್ಧನ್ ಅವ್ರದ್ದು ಒಂದು ಡೈಲಾಗ್ ಐತೆ, ಫಸ್ಟ್ ಎಲ್ರಿಗೂ ಸುಖ ಕೊಡ್ತಾನೆ, ಆಮೇಲೆ ಹೆಂಗೂ ವೈಟ್ ಟಿ ಶರ್ಟ್ ಹಾಕೋರೆ, ವೈಟ್ ಬೌಟ್ ಹಾಕೊಟ್ಟಿ ಮನೆ ಕಳ್ಸೋದು ಅಷ್ಟೇ. ವಿಷ್ಣುವರ್ಧನ್ ಅವ್ರದ್ದು ಒಂದು ಡೈಲಾಗ್ ಐತೆ, ಏನ್ ಗೊತ್ತಾ ಗೈಸ್? ಕೇಳು ಹೇಳಕ್ಕೆ ಬಿಡ್ತಲ್ಲ. ಅಷ್ಟೇ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸುಖ ಕೊಡ್ತಾನೆ, ಆಮೇಲೆ ಕಷ್ಟ ಕೊಟ್ಬಿಡ್ತಾನೆ. ಆಮೇಲೆ ತುತ್ತು ಏನೋ ಡೈಲಾಗ್ ಬಿಡ್ತಾನೆ, ನಾನೊಬ್ಬ. ಕೆಟ್ಟವ್ರಿಗೆ ಫಸ್ಟ್ ಸುಖ ಕೊಡ್ತಾನೆ, ಆಮೇಲೆ ಕಷ್ಟ ಕೊಟ್ಬಿಡ್ತಾನೆ. ಒಳ್ಳೆಯವರಿಗೆ ಫಸ್ಟ್ ಕಷ್ಟ ಕೊಡ್ತಾನೆ, ಆಮೇಲೆ ನೆಮ್ಮದಿಯಾಗಿ ಸುಖ ಕೊಡ್ತಾನೆ. ಅಷ್ಟೇ ಬಿಡು. ಮಿಸ್ ಆಗಿರೋ ಸಾರಿ. ಏನಿಲ್ಲ, ನಮ್ದೇ ಆಟ, ಫುಲ್ಲು ಡೀಪ್ ಡಿಸ್ಕಷನ್. ಹೆಂಗ್ ಹೊಡಿಬೇಕಂದ್ರೆ, ಹೆಂಗ್ ಬೌಲಿಂಗ್ ಹಾಕ್ಬೇಕಂದ್ರೆ, ಫಸ್ಟ್ ಸುಜನ್, ಆಮೇಲೆ ನಾನು, ಆಮೇಲೆ ಸುಬೇಲ್, ಆಮೇಲೆ ನೀನು. ಅಷ್ಟೇ. ಆಮೇಲೆ ನೀವಿಬ್ರು ಏನ್ ಬೇಕಾದ್ರೆ ಮಾಡ್ಕೊಡಿ. ಗೆಲ್ಲೋದಂತೂ ನಾವೇನ್ ಹೇಳಿ, ಬನ್ನಿ ಕೈ ಇಡ್ರಿ. ಇಲ್ಲ ಹೊಡೆಯಲ್ಲ, ಇಡ. 3, 2, 1 ಸ್ಟಾರ್ಟ್. ವೈಟ್ ಟೈಗರ್ಸ್. ಬ್ಯಾಟ್ಸ್ಮನ್ ಇವಾಗ ನೀವಿಬ್ರೇನಾ? ಬ್ಯಾಟ್ಸ್ಮನ್ ಇವರಿಬ್ರು ಬರ್ತಾರೆ, ಆಡ್ತಾರೆ ಗೈಸ್ ಇವಾಗ. ಕಮಾನ್ ಸೃಜನ್, ಇನ್ನೊಂಚೂರು ಬಾಲ್ ಬರ್ಲಿ. ಇನ್ನೊಂದು ಬೋಲ್ಡ್ ಹಾಕು. ಏನೋ ಹೊಡೆದ 6. 6 ಅಲ್ಲೇ 6 ಅದು ಗೈಸ್. 6 ಹೊಡೆದ್ಬಿಟ್ಟು ಅಪ್ಪ. ಬರ್ಲಿ ಬಾಲ್, ಒಳ್ಳೆ ಬಾಲು. ನಮ್ ಟೀಮ್ ಅಲ್ಲಿ ಗೈಸ್ ಒಳ್ಳೆ ಬೌಲರ್ ಇದಾರೆ, ಎದುರ್ಕೊಳ್ಳೋದಂತೇನಿಲ್ಲ. ಲಾಸ್ಟ್ ಟೂ ಬಾಲು. ನನ್ಗೆ ಇನ್ನೊಂದೇನಂದ್ರೆ ಇವ್ರ ಟೀಮಲ್ಲಿ ಮೋಸ ಮಾಡೋರು, ನನ್ಗೆ ಅದಕ್ಕೆ ಬೇಜಾರು ನನಗೆ.
ಗೈಸ್ ಇವಾಗ ಬೌಲಿಂಗ್ ನಂದು ಬ್ಯಾಟ್ಸ್ಮನ್ ಆಡ್ತವ್ರೆ. ನಮಗೂ ಬೌಲಿಂಗ್ ಬರುತ್ತಮ್ಮ, ನಮಗೂ ಬರುತ್ತೆ, ನಾವು ಕಲ್ತಿದ್ದೀವಿ. ವಾರ್ಮ್ ಅಪ್ ಮಾಡಿಲ್ಲ, ಏನ್ ಮಾಡಿಲ್ಲ. ಟಚ್ ಇಲ್ಲ. ವೈಡ್ ರನ್ ಇದೆ ಬೌಲಿಂಗ್ ಟಚ್ ಇಲ್ಲ. ಯಾಕೆ ಬೇಕಮೇಲೆ ಗುಡ್ ಬಾಲ್ ಒಳಗೆ ಹೋಯ್ತು. ವೈಡ್ ಅಂತೆಲ್ಲಪ್ಪ. ಅಯ್ಯೋ ವೈಡ್ ಆಯ್ತೈತೆ. ಈಗ ಸ್ಕೋರ್ 11 ಇತ್ತು, ಅಲ್ಲೇ 12 ಅಂದೋನೆ ಶುರು ಆಯ್ತು. ಫೈನಲಿ ಡನ್. ಇನ್ನೊಂದು ಬ್ಯಾಟ್ ಚೇಂಜ್ ಮಾಡ್ದ ಅಂತ ಬಡ್ಕೋತಾರ ನಮ್ಮಮ್ಮ. ಅವ್ರ ಟೀಮಲ್ಲಿ ಯಾರೇ ಒಬ್ರು ವಿಕೆಟ್ ಆಗ್ಲಿ ಸೀದಾ ಅವ್ರ ಹತ್ರ ಓಡೋಗ್ಬಿಡಿ, ಕಿರ್ಚ್ಕೊಂಡು ಜೋರ ಕಿರ್ಚ್ಕೊಂಡು ಹೋಗ್ಬಿಡಿ. ಅಷ್ಟೇ ಗೈಸ್. ಈಗ ನೋಡಿ ಲೇ ಲಾಸ್ಟ್ ಬಾಲ್ ಇನ್ನೇನು ಹ್ಞೂ ಅಂತ ಬಿಡೋನು. ಸಮಾಧಾನ ಆಯ್ತು ಈಗ. ಲಾಸ್ಟ್ ಟೂನ್ ಹೇಳಿದ್ದು ಲಾಸ್ಟ್ 2 ಬಾಲ್ಸ್ ಇರೋದ್ನ 1 ಬಾಲ್ ಲಾಸ್ಟ್ ಟೂನ್ ಹೇಳಿದ್ದ ನಾನು. ಅದೆಲ್ಲ ತಪ್ಪು, ಬರೀ ತಪ್ಪು. ಕ್ಯಾಚ್ ಗೈಸ್. ಅವನ್ ಬ್ಯಾಟಿಂಗ್ ನಾನು ಬೌಲಿಂಗ್ ಮಾಡ್ಬೇಕಿತ್ತು. ಬಾಮ್ಮ ಸೈಡ್ಗೋ ಮಂಚೂರು ಸೈಡ್ಗೋ. ಒಳಗೋಗೈತೆ ವೈಡ್ ಅಂತೆ. ಯಪ್ಪ ಒಳಗೋಗೈತೆ ವೈಡ್ ಅಂತೆ. ಅಯ್ಯೋ ಅದಮ್ಮ ಅಮ್ಮ ನಮ್ಮ ಅಮ್ಮಂಗೆ ಬೌಲಿಂಗ್ ಕೊಡ್ತೀನಿ ನೋಡಿ ನೆಕ್ಸ್ಟ್ ಓವರು. ಬಿಡು. ವಿಕೆಟ್ ಚಿರು ಗಾನ್. ಅಂಕಲ್ ಓಡ್ಬೇಕು, ರನ್ ನೋಡ್ಬೇಕು. ಬಾ ಹಾಕು. ಯಾಕೆ 6 ಹೊಡ್ಸ್ಕೊತೀಯಾ? ಇವಾಗ ಬ್ಯಾಟ್ಸ್ಮನ್ ಅಂಕಲ್, ಆ ಕಡೆ ಬ್ಯಾಟ್ಸ್ಮನ್ ಜೀವನ್. ಹಿಡಿಯೋ ಗೈಸ್. ನಾವು ಅನ್ಕೊಂಡಂಗೆ ಆಯ್ತು ಗೈಸ್. ನೆಕ್ಸ್ಟ್ ನಮ್ಮಪ್ಪ ಹಗಲವಾದ ಎಸೆತ ಗೈಸ್. ತುಂಬಾ ವರ್ಷ ಆದ್ಮೇಲೆ ನಮ್ಮಪ್ಪ ಬ್ಯಾಟಿಂಗ್ ಆಡ್ತಿರೋದು. ನಮ್ಮಪ್ಪ ಯಾವ ತರ ಹೊಡಿತಾರ ನೋಡು. ಏಮನ್ ತೋಡಬೇಡು. ಬುಜ್ಜಿ ಹಾಕು. ಓಯ್ ಬುಜ್ಜಿ ಹಾಕು ಬುಜ್ಜಿ ಹಾಕು. ಇಲ್ಲ ಗೈಸ್. ಇವಾಗ ಫೈನಲಿ ಚೋಟ ಮರಿ ಬೌಲಿಂಗ್ಗೆ, ಅವ್ರ ಅಪ್ಪ ಬ್ಯಾಟಿಂಗ್. ಮೋಸ್ಟ್ಲಿ ನಾವು ನಮ್ಮ ಚೋಟ ಮರಿಗೆ ಬೇಬಿ ಓವರ್ ಕೊಡ್ಬೇಕು. ಆರಾಮ್ ಹಾಕು. ನೆಕ್ಸ್ಟ್ ಅಕ್ಕ. ಇಲ್ಲ ಲೆಕ್ಕ ಇಲ್ಲ. ಆಗ್ತವ್ರ ನೀವು ಹೊಡಿತಾರ. ಗೈಸ್ ಒಂದೇ ಓವರಲ್ಲಿ ಬುಜ್ಜಿ ಅವ್ರ ಅಪ್ಪ ಅಮ್ಮನ ಔಟು, ಅವ್ರ ಅಮ್ಮನ ಔಟು. ಪೂಜಯ್ ಇವಾಗ ಬೆಸ್ಟ್ ನೋಡಿ. ನಮ್ಮಮ್ಮ ಬೌಲಿಂಗು, ಆ ಕಡೆ ಅಪ್ಪ ಬ್ಯಾಟಿಂಗು. ಸೊ ನಿಂತ್ಕೊ. ಉಯ್ ಅದಮ್ಮ ಓಡೋಡು. ಅಕ್ಕ ಅಕ್ಕ ನೀವು ಔಟು. ನೀವ್ಯಾಕೆ ಹೋಗ್ತಾ ಇದ್ದೀರ? ಬಾಮ ಅಮ್ಮ. ಅಮ್ಮನ್ ಬಾಲ್ಗೆ ಔಟ್ ಆದಲ್ಲಪ್ಪ. ನೆಕ್ಸ್ಟ್ ನಿಮ್ ಟೀಮು. ಹೋಗಿ. ಬೇಸರವಾಗಿದೆ. ಅಷ್ಟೇ. ಓಕೆ. ಎರಡೆರಡು ಬಾಲ್ ಏನಪ್ಪ.
ಟ್ರಯಲ್ ಅವ್ನು ಹಾಕಿದ್ದು. ಅದು ಪಾಪ ಹಾ ಮೊದಲನೇ ಬಾಲ್ ಗಾಯ್ಸ್, ಮೊದಲನೇ ಬಾಲು. ಅದು ನಾನಲ್ಲ ಸುವೇಲಲ್ಲೇ ಬ್ಯಾಟಿಂಗ್. ಅವ್ನು ನಾನು ಅನ್ಕೊಂಡ್ಬಿಟ್ಟವನೆ. ಅದು ಅದು ಬೌಲರ್ ಇದ್ದಾರೆ, ಅವ್ರ ಕಡೆನೂ ಬೌಲರ್ ಇದ್ದಾರೆ, ಏನ್ ತೊಂದ್ರೆ ಇಲ್ಲ. ನಮ್ ಬ್ಯಾಟ್ಸ್ಮನ್ ಫಾರ್ಮ್ ಬರಕ್ಕೆ ಒಂದ್ 3 ಬಾಲ್ ಬೇಕು. ಅದು ಒಂದ್ ವಿಕೆಟ್ ಗೈಸ್, ಫೈನಲ್ ಒಂದ್ ವಿಕೆಟ್ ಆಗ್ಬಿಟ್ಟೈತೆ. ಏ ಮ್ಯಾನ್ ಆರಾಮ ವಿಕೆಟ್ ಕವರ್ ಮಾಡ್ಕೊಂಡು. ಅದು ಅದು ಅದ ಅದು ಅದ ಅದ ಒನ್ ಅವರ್ ಮೇಡಿನ್. ನಾನ್ ಬ್ಯಾಟಿಂಗ್ ಇಲ್ಲ, ಹೇಳ್ಬೇಕು ಗೈಸ್. ನಮ್ಮ ಅಪ್ಪ ಬೌಲಿಂಗು, ನಾನ್ ಬ್ಯಾಟಿಂಗ್. ಡಿಫೆನ್ಸ್ ಒಂದ್ ರನ್ ಅಂಕಲ್. ಅಯ್ಯೋ ಬರ ಬಾ, ಇನ್ನೊಂದು ಬರ ಓಡೋ ಅದ್ ಕ್ಯಾಚಲ್ಲ. ಅವ್ ಬೌಡ ಅಂದ್ರೆ ಓಡ್ತಾನಲ್ಲ ಗೈಸ್. ಒಂದೇ ಬಾಲ್ ಅವ್ನು ಆಡಿದ್ದು. ಬರೀ ಮೋಸ ಲೇ 3 ಬಾಲ್ಗೆ 4 ಬಾಲ್ ಅಂತಾನೆ. ಥೂ ಯಪ್ಪ. ಬೇಡ ಕ್ರಿಕೆಟ್ ಬೌಲರ್ಗೆ ಬೋಲ್ ಕೊಡ್ತಿಲ್ಲ. ಅವಮಾನ. ಕ್ಯಾಪ್ಟನ್ ನನ್ ಜೊತೆ ಕ್ರಿಕೆಟ್ ಬರ್ತಾನೆ, ಬೌಲರ್ಗೆ ಬೋಲ್ ಕೊಡ್ತಿಲ್ಲ ನೋಡು. ಅಲ್ಲಿ ಚಿರಂತ್ ತೋರ್ಸು, ಬೌಲರ್ಗೆ ಬೋಲ್ ಕೊಡ್ತಿಲ್ಲ. ಬೇಡ ಬಿಡ್ಬೇಡ ಅವೆಲ್ಲ. ಅಣ್ಣ ಜೀವನ್ನು ತಮ್ಮ ಸೃಜನ್ ಬ್ಯಾಟಿಂಗ್. ಹಾರ್ದಿಕ್ ಪಾಂಡ್ಯ ಮತ್ತೆ ಕೃಣಾಲ್ ಪಾಂಡ್ಯ ಅವ್ರು ಆಡ್ತಿರೋದು ಇವಾಗ. ಅದು ಹಿಡ್ದ ಬಿದ್ದೋಗ್ಬಿಟ್ಟವ್ರೆ. ನೆಕ್ಸ್ಟ್ ನಮ್ಗೆ ಚಿರು ಬೇಕು ಬೌಲಿಂಗ್. ಇಲ್ಲಪ್ಪ, ನಮ್ ಟೀಮ್ ಇಷ್ಟ. ಬೇಡ ನಾನ್ ಬ್ಯಾಟ್ಸಿಂಗ್, ಚಿರು ಬೌಲಿಂಗ್. ಕ್ರಿಕೆಟ್ಗೆ ಹೋಗ್ಬಿಟ್ಟು ಇಬ್ರು ಕಲ್ತಿದೀವಿ. ಇವ್ನು ಥ್ರೋ ಮಾಡ್ತಾನಂತೆ, ಬೌಲಿಂಗು ಬ್ಯಾಟಿಂಗು. ಏನಾದ್ರು ಗೆದ್ದು ಬಿಟ್ಟು ಇವಾಗ ಖುಷಿ ಆಗ್ಬಿಡ್ತದೆ ನೋಡಿ ಇವಾಗ. ಇರೋಲೇ 1 ಬಾಲ್. ಔಟ್ ಅಮ್ಮ ನೋಡಿ ಮ್ಯಾಚ್ ಒಳಗೆ ಕಾಣ. ಅದಿಲ್ಲ ಬಿಡ, ಸುಮ್ನೆ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಗೊತ್ತಾಯ್ತು. ಅಲ್ಲ ಒಂದ್ ನಿಮಿಷ ಇರಪ್ಪ. ವಿಕೆಟ್ ಮಾಡ್ದೆ ಇಲ್ಲ. ಅವನು ಸೋತ್ ಗೊತ್ತಾಗ್ತೈತೆ, ತೋಳ್ತಾರಂತ ಗೊತ್ತಾಗಿದ್ದಷ್ಟೇ. ಸುಮ್ನೆ ಸುವೇಲ್ ಅಣ್ಣ, 8 ವಿಕೆಟ್ ಅಣ್ಣ. ಇವನೇ ಹೊಡ್ದ. ಶಾಂತಿ ಸುಳ್ಳಿಗೆ ಸುಳ್ಳು. ತೋರ್ಸು. ಹೆಂಗ್ ಮಾಡಿದೆ ತೋರ್ಸ. ಆಡೋ, ಗೆಲ್ಲಕ್ಕಾಗಲ್ಲ, ಏನಿಲ್ಲ, ಬರೀ ನಾವು ಸೋಲೋದಕ್ಕೆ ಕಾರಣನೇ ನೀವು. ಮೋಸ. ಟಚ್ ಆಯ್ತಾ ಇಲ್ಲ. ತಪ್ಪು, ಬರೀ ತಪ್ಪು. ಇಬ್ರು ಹೊಡೆದ್ರೆ ನಾನು ಬರೀ ಮೋಸ.
ಬರ್ರಿ ನಮ್ ಟೀಮ್ ಅವರು ಗೈಸ್. ಅಂತೂ ಇಂತೂ ಫೈನಲಿ ವೈಟ್ ಟೈಗರ್ಸ್ ವಿನ್ ಆಗ್ಬಿಟ್ಟಿದ್ದೇವೆ. ಸೋತಿರೋರ್ ಮುಖ ತೋರಿಸ್ತೀನಿ ನೋಡಿ. ಏಕೆ ಹೀಗಾಯ್ತೋ ನಾನು ಕಾಣೇನು. ಸೋತ್ ಗೆಲ್ಲೋದ್ ನಾವು, ಅರ್ಥ ಆಯ್ತಾ? ಏನ್ ಹೇಳು? ಒಳ್ಳೆ ಕೆಲಸ ಮಾಡಿರೋದೇನಂದ್ರೆ 1 2 3 4 ಬಾಟ್ಲು 2 ಲೀಟರ್ ತಂದಿರೋದು. ಯಪ್ಪ ಕ್ರೇಜ್ ಆಗಿತ್ತು ಗೈಸ್ ಮ್ಯಾಚು. ಇವಾಗ ನೆಕ್ಸ್ಟ್ ಕಂಪ್ಲೀಟ್ಲಿ 1 ಮ್ಯಾಚ್ ಆಗೈತೆ. ಇನ್ನು ನಾನೇನಾದರೂ ಬ್ಯಾಟಿಂಗ್ ಆಡಿದ್ರೆ 6 ಹೊಡಿಯೋದು, ಚಿರು ಬ್ಯಾಟಿಂಗ್ ಆಡಿದ್ರೆ 6 ಹೊಡಿಯೋದು, ಇದನ್ನ ಮಾತ್ರ ಶಾರ್ಟ್ಸ್ ಆಗ್ತಾ ಇರ್ತೀನಿ. 6 ಹೊಡಿತಾನೆ, ಯಾರು ಹೊಡಿಯಲ್ಲ. ಅದಕ್ಕೆ 6 ಬೇಡ ಅಂತ ಹೇಳೋದು. ಏನ್ ಗೊತ್ತಾ ಗೈಸ್, ನನಗೂ ಇದೇ ಫೀಲು. ನಾನು ಒಂದು 9 ಜನ ಹೋದಾಗ ಯಾರಾದ್ರೂ ಒಬ್ರು ಮಾತಾಡ್ಸಿಲ್ಲ ಅಂದ್ರೂ ಕೂಡ ಅದೊಂಥರ ಫೀಲ್ ಇರುತ್ತೆ ನಂಗೆ. ಅವ್ರ ಸೇಮ್ ಫೀಲಿಂಗ್ ಅವ್ನಿಗೂ ಹಂಗೆ ಆಗ್ತಿರೋದು. ಯಾಕಂದ್ರೆ ನಾನು ಮುಂಚೆ ರೀತಿ ಜೊತೆ ಮಾತಾಡ್ದಿಲ್ದಿರೋ ಟೈಮಲ್ಲಿ ಕೂಡ ಹಂಗೆ ಸೇಮ್ ಹಂಗೆ ಗೈಸ್. ಇವಾಗ ಬ್ಯಾಟಿಂಗ್ ಬಂದ್ಬಿಟ್ಟು ಯಾರು ಹೇಳಿ? ನಮ್ಮ ಚಿನ್ನಿ ಆ ಕಡೆ ತುಸು, ನಮ್ಮ ಚಿನ್ನಿ ಈ ಕಡೆ ತುಸು. ಬೌಲಿಂಗ್ ಯಾರು ಗೊತ್ತಾ? ಬೌಲರ್ fresh like the morning, mouth wide open like they yawning. Every time they see me, they in G-shot. ನೋಬಲ್ 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 ಒಲೆ ಬಾಬಾ 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 ಅಲ್ಲೇ ನೋಡು ಬಾಬಾ 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 ಅವ್ನ ಫ್ರೆಂಡೇ ಬಂದಿಲ್ಲ. ಬಾಬಾ 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 ಸೀರಿಯಸ್ ಆಗಿ ಇಲ್ಲಿ ಬಂದು ಹೊಡೆದಿದ್ದೇನೆ. ಅಂಪೈರ್ ಡಿಸಿಷನ್, ಫೈನಲ್ ಡಿಸಿಷನ್. ಹೋದ್ ಸರಿನೂ ಗೊತ್ತಿಲ್ಲ, ಬರೀ ಈ ಸರಿನೂ ಬರೀ ಮೋಸದಿಂದ ಗೆಲ್ಬೇಕು, ಬರೀ ಮೋಸದಿಂದ ಗೆಲ್ಬೇಕು. ಪಾಪ ಎದೆ ಮೇಲೆ ಬಿಟ್ಟವ್ರೆ, ಅವ್ನು ಉಸಿರಾಡಿದೆ ಹೆಚ್ಚು, ಅಷ್ಟು ಜ್ವರ ಹಾಕೋರೆ ಮೋಸ ಅಂತೆ. ಅವನಿಗೆ ಇಲ್ಲಿ ಬಿದ್ದಾಯ್ತು ಇಲ್ಲಿಗೆ. ಓಡ 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 ಓಡ. ಬೌಲರ್ ಇಂಜುರಿ, ಬೌಲರ್ ಇಂಜುರಿ. ಅವನು ಅವಲೇ ಬ್ಯಾಟಿಂಗ್ ಮಗು ಬತ್ತಿದ ಮೇಲೆ ಕಮ್ಮ ಬಾಲ್ನ ಲಾಸ್ಟ್ ಬಾಲ್ ನಿಜಾನಿಕ ಕ್ಯಾಚ್ ಕೊಡ್ತಾರೆ. ಅಲ್ಲಿ ಹೇಳದ್ ನೋಡು. ನೋ ಬಾಲ್ ಗೈಸ್. ಫೈನಲ್ ಇವಾಗ ನಮ್ಮಮ್ಮ ಬ್ಯಾಟಿಂಗ್ ಆಡ್ತಾರೆ. ಈಗ ನೋಡಿ ಇವಾಗ ಡೆಡ್ ಬಾಲ್ ಡೆಡ್ ಬಾಲ್. ಡೆಡ್ ಬಾಲ್ ಇದು ಯಾವ್ದಕ್ಕ ನಿಮ್ದು ಆಟಗಳು? ಒಂದೇ ಬಾಲ್ ಅಲ್ಲಿ ಒಂದೇ ಹಾಕಿದವ್ರು ಕೇಳು. ಡೆಡ್ ಬಾಲ್ ಅದು. ಓಡ ಓಡ ಓಡ. ಓ ಬೇಡ 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 ಅಂತ ನೋಡು. ಲಾಸ್ಟ್ ಬಾಲ್ ಅಂತೆ ಯಪ್ಪ. ಎಷ್ಟು ಕೇಳು? ಲಾಸ್ಟ್ 2 ಬಾಲು. ಲಾಸ್ಟ್ 2 ಬಾಲ್. ಆ ಬಾಲ್ ಇದ್ದಿದ್ದು. ವೇಟ್ ಮಾಡಿ ಹೊಡಿ ಹೊಡಿ. ಓಡ 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 ಓಡ. ಗೈಸ್ ನಮ್ಮ ಅಪ್ಪ ಬೌಲಿಂಗ್ ಮಾಡ್ತವ್ರೆ. ಬೋಲ್ಡ್ ಅದಲ್ಲಮ್ಮ, ಕ್ರಿಕೆಟರ್ ನೀನು. ಅದಮ್ಮ 4 ಲಾಸ್ಟ್ 3 ಅಲ್ಲೇ ವೈಡ್ ಹೋಗಿದ್ದಲೇ. ಓಡು ಓಡು
ಓಡು ಓಡು ಬುಜ್ಜಿ ಓಡು 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 ಬುಜ್ಜಿ ಓಡು 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 ಬುಜ್ಜಿ ಓಡು ಓಡು ಎರಡು ರನ್ ಬುಜ್ಜಿ ಎರಡು ರನ್ ಓಡು ಓಡು ಬುಜ್ಜಿ ಮೋಸ ಮಾಡ್ತಾರೆ ಓಡು ಓಡು ಇನ್ನೊಂದ್ರನು ಗೈಸ್ ಎರಡನೇ ಮ್ಯಾಚ್ ಗೆದ್ಬಿಟ್ರು. ಅದನ್ನ ಗೆಲ್ಸ್ಕೊಟ್ಟಿದ್ದು ನಿಮ್ ಟೀಮಲ್ಲಿ ಗೆಲ್ಸ್ಕೊಟ್ರ ಹೋಗಿ ಎತ್ರು. ಗೈಸ್ ಇದು ಕಂಟಿನ್ಯೂಷನ್ ನಡೀತಾನೆ ಇದೆ ಮ್ಯಾಚು. ಅಂದ್ರೆ ಎಲ್ಲಾರನ್ನು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಈಗ ನಮ್ಮಮ್ಮ ಬೌಲಿಂಗು, ಆ ಕಡೆ ಅಕ್ಕ ಬ್ಯಾಟಿಂಗು. ಅವಲೇ ಉಲ್ಟಾ ಇದ್ರು, ಇವಾಗ ಈ ಕಡೆ ಉಲ್ಟಾ. ನಾನ್ ಬೇರೆ ಸುಮ್ನೆ ನಿನ್ ಟೀಮಿಗೆ ನೋಬಾಲ್ ಅಂತ ನಾನೊಬ್ಬ. ನೀನು ನೋಬಾಲ್ ಅಂದಲ್ಲ, ನಾನು ನೋಬಾಲ್. ಓಯ್ ಕ್ಯಾಚು ಹಾಕು ಅಲ್ಲೇ ಓಡ ಮುಂದೆ ಬಾರ ಮೂವ್. 4 ಬಾಲು ನೀಟ್ 4 ಬಾಲು. ಅಮ್ಮ ಒಳ್ಳೆ ಬಾಲು ಲಾಬಲ್. ಓವರ್ ಗೈಸ್. ಅಂಕಲ್ ಒಂದು ಡೈ ಬಿದ್ರು, ಕ್ರೇಜಿಯಾಗಿ ಬಿದ್ರು. ಈಗ ಸುಮ್ಮನೆ ಟ್ರಯಲ್ ತೋರಿಸ್ತಾರಂತೆ. ಔಟ್ ರೆಡಿ. ಔಟ್ ಮಾಡ್ತಾರೆ. ಹಿಂಗೆ ಬಿದ್ದು ಸೀರಿಯಸ್ ಆಗಿ ಸಖತ್ತಾಗಿ ಬಿದ್ರು ಅವಲೇ. मुझसे प्यार करती है या नहीं करती है? ಅಂಕಲ್ ಹೇಳಿದ್ದೆ ತಡ ಬೀಳ್ತಾನೆ ಅವ್ರೆ ಮಾತು ಮುಂಚೆ. ಯಾವ್ದು ಹಿಡಿದ್ಬಿಟ್ನಪ್ಪ, ಚೆನ್ನಾಗಿರ್ದ. ಅವೆಲ್ಲ ಲೆಕ್ಕ ಇಲ್ವಾ? ಓ ಇನ್ನೂ ಐತೆ 3 ಬಾಲು, ಇನ್ನೂ 3 ಬಾಲ್ ಐತೆ. ಅಡಿ ಸುವೆಲ್ ವಾದ ಮಾಡಿ ನೋ ಬಾಲು ವೈಡ್ ಎಲ್ಲ ಹೇಳು. ನಾನು ಅವನು ಸುವೆಲ್ಗೆ ಹೇಳ್ದೆ. ಸುವೆಲ್ ನಮ್ ಟೀಮೋನು. ಓಯ್ ತಾಕತ್ತಿದ್ರ ಹಾಕೋ, ಪ್ಯಾಂಪರ್ಸ್ ಹಾಕೊಂಡು ಮಲ್ಕೋಗೋ ಮರಿ. 6. ಅಲ್ಲಿ ಗೋಡೆ ಟಚ್ ಆಯ್ತಲ್ಲ, ನೋಡು ಗೋಡೆ ಟಚ್ ಆಯ್ತು. ಗೋಡೆ ತಾಕತ್ತಿದ್ರೆ ನೀನ್ ಬರೋ ಬೌಲಿಂಗ್, ನೀನ್ ಬರೋ ಬೌಲಿಂಗ್. Winner! A few moments later. ಗೈಸ್ ಫೈನಲಿ ಕ್ರಿಕೆಟ್ ಆಡೋದು ಒಂದು ನನಗೂ ಆಡಬೇಕು ಅಂದರೆ ಫ್ರೆಂಡ್ಸು ಫ್ಯಾಮಿಲಿನ ಕರ್ಕೊಬಂದು ಮಿಕ್ಸ್ ಮಾಡಿಸ್ಬಿಟ್ಟು ಆಡಿಸ್ಬೇಕಂತ ಆಸೆ ಇತ್ತು. ಸೊ ಫೈನಲಿ ಇವತ್ತು ಆಡಿದ್ದೀವಿ. ಕ್ರೇಜಿಯಾಗಿತ್ತು, ಫನ್ನು ಮಸ್ತಾಗಿತ್ತು, ಎಲ್ಲ ಸಖತ್ತಾಗಿ ಆಡಿದ್ರು. ಅಂತೂ ಬ್ಲ್ಯಾಕ್ ಟೀಮ್ ಅವ್ರು ಸೋತಿದ್ದಾರೆ ಫಸ್ಟ್ ಮ್ಯಾಚು. ಸೆಕೆಂಡ್ ಮ್ಯಾಚ್ ನಾವು ಸೋತಿದೀವಿ. ಹೇಳ್ಕೊತೀವಿ ಅಷ್ಟೇ. ಫೈನಲ್ಸ್ ಅಲ್ಲಿ ಗೆದ್ದಿರೋದು ವೈಟ್ ಟೈಗರ್. ಓಲಿ ಪಾಪ ಗೈಸ್, ನಿಜ ಹೇಳ್ಬೇಕಂತೆ ಗೈಸ್, ಇವತ್ತಿನ ಈ ಒಂದು ಕ್ರಿಕೆಟ್ ಇದರಲ್ಲಿ 3 ಮ್ಯಾಚ್ ಆಡಿದ್ವಿ. ಸೊ ಅದರಲ್ಲಿ ಫೈನಲಿ ವಿನ್ನರ್ ಆಗಿರೋದು ವೈಟ್ ಟೈಗರ್ ಗೈಸ್.
ಇವಾಗ ಹೊಚ್ಚಿಕೊಳ್ಳೋಣ. 3 ಮ್ಯಾಚ್ ಅಲ್ಲಿ ಒಂದ್ ನಾವ್ ಆಡಿದ್ವಿ, ಒಂದ್ ನಾವ್ ಗೆದ್ವಿ, ಒಂದ್ ಅವ್ರು ಗೆದ್ವಿ. ಫೈನಲ್ ಮ್ಯಾಚ್ ಅವ್ರು ಗೆದ್ರು. ಸೊ ಫೈನಲ್ ಇವಾಗಿನ ಗೆಲುವು ಈ ತರ ಹೇಳಿ ಅಂತ ಒಂದ್ 500 ರೂಪಾಯಿ ಕೊಟ್ಟಿದ್ರು. ಗೆದ್ದವ್ರಿಗೆ ಏನೋ ಬಹುಮಾನ ಅಂತ ಹೇಳಿದ್ದೆ ಗೈಸ್. ಇವಾಗ ನೋಡೋಣ. ನಾನೇನು ಹೇಳಿಲ್ಲ, ನಾನೇ ಯಾವಾಗ ಹೇಳ್ದೆ? ಅಮ್ಮ ನಾವ್ ಹೇಳಿದ್ವ ನಮ್ಮ ಸುವೇಲ್ ಕೊಡ್ಬೇಕಾ ಅಡತಾನೆ? ಗೆದ್ದವ್ ಟೀಮು ಇವತ್ತು ಪೋಲಾರ್ ಬೇರೆ ಐಸ್ ಕ್ರೀಮ್ ಕೊಡಿಸ್ಬೇಕು. ಗೆದ್ದವ್ರು ಕೊಡ್ಸ್ಬೇಕಲ್ವಾ? ಸೋತರ್ಗೆ ಕರೆಕ್ಟ್. ಅಂಕಲ್ ಬನ್ನಿ ಅಂಕಲ್. ಅಂಕಲ್ ದಬ ಅಂತ ಬಿದ್ಮೇಲೆ ಜೋಶ್ ಆಗೋರು. ಕೈ ಬೇರೆ ಬಿದ್ರು. ಫೈನಲಿ ಇವತ್ತಿನ ಈ ಒಂದು ವ್ಲಾಗು ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರೇಜಿ ಆಗಿತ್ತು, ಇಷ್ಟ ಆಗಿದೆ ಅನ್ಕೋತೀನಿ. ಯಾರ್ಯಾರು ಸಖತ್ತಾಗಿ ಆಡಿದ್ರು, ಯಾರ್ಯಾರು ಮೋಸ ಮಾಡಿದ್ರು, ಯಾರ್ಯಾರು ತುಂಬಾ ಚೆನ್ನಾಗಿ ಆಡಿದ್ರು. ನಾನು ಯಾಕೆ ನಾನು ರೈಟೇ ಹೋಯ್ತೈತೆ ನನ್ನ ಕೈ ಇಲ್ಲ. ಯಾರ್ಯಾರು ತುಂಬಾ ಚೆನ್ನಾಗಿ ಆಡಿದ್ರು, ಮೋಸ ಮಾಡ್ದಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅವರು ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ವ್ಲಾಗು ಅಂದ್ರೆ ಈ ಕ್ರಿಕೆಟ್ ವ್ಲಾಗ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ನೆಕ್ಸ್ಟ್ ವ್ಲಾಗು ಬೇಕಂದ್ರೆ ಇದೇ ಥರದ್ದು ಕಾಯ್ತೇರಿ, ಬರುತ್ತೆ. ನಿಮ್ಗೆ ಇಷ್ಟ ಕಾಮೆಂಟ್ ಹಾಕಿ. ಆ್ಯಂಡ್ ಹೆಂಗಿತ್ತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಎಲ್ಲ ಒಟ್ಟಿಗೆ ಬಾಯ್ ಬಾಯ್ ಹೇಳ್ಬಿಡಿ. ಥ್ಯಾಂಕ್ ಯು, ಬಾಯ್ ಬಾಯ್ ಗೈಸ್, ಲವ್ ಯು, ಬಾಯ್. ಓಕೆ ಡನ್. ಹಂಗೆ ಒಟ್ಟಿಗೆ ಜೋರಾಗಿ ಕಿರ್ಚ್ಬಿಡಿ. 3, 2, 1